Welcome to Hammer Space Coaching YouTube channel. ಇದು part 11 of pair of linear equations in two variables chapter. So ಇವತ್ತು exercise 3.6 application level problems ನ ನೋಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಇದೆ, ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ ಅದು ಕೂಡ. ಸೊ ಇದು ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿದೆಯಲ್ವಾ ಇವೆಲ್ಲ ಇಂಪಾರ್ಟೆಂಟ್ ಅಂತ. ಆಮೇಲೆ ಇದು ನಿಮ್ಗೆ ಮೇನ್ ಏನ್ ಹೇಳಿ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಈ ಕಾನ್ಸೆಪ್ಟ್ ನ ಹೆಂಗೆ ಅಪ್ಲೈ ಮಾಡ್ಬಿಟ್ಟು ಇಕ್ವೇಶನ್ ತರೋದು ಅಂತ. ಒಮ್ಮೆ ಅಷ್ಟು ಗೊತ್ತಾಗ್ಬಿಟ್ರೆ ಆಮೇಲೆ ಅಲ್ಲಿಂದ ನಿಮ್ ಮುಂದೆ ಆರಾಮ್ಸೆ ಸಾಲ್ವ್ ಮಾಡ್ಬೋದು ಅಲ್ವಾ. ಸೊ ಇವಾಗ ಒಂದು ಪ್ರಾಬ್ಲಮ್ ನೋಡಿ, ಎಕ್ಸಾಂಪಲ್ ಪ್ರಾಬ್ಲಮ್ ನಿಮ್ದು ಟೆಕ್ಸ್ಟ್ ಬುಕ್ ಅಲ್ಲೂ ಇದೆ. ಅದರಲ್ಲಿ ಸಬ್ಸ್ಟಿಟ್ಯೂಷನ್ ಇಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಇಂದ ಕೂಡ ಮಾಡಿರಬಹುದು. ಬಟ್ ನಿಮ್ಗೆ ಎಕ್ಸಾಮ್ಗೆ 2021 ಸಿಲೆಬಸ್ ಅಲ್ಲಿ ಎಲಿಮಿನೇಷನ್ ಮೆಥಡ್ ಒಂದೇ ಇರೋದು. ಸೊ ಅದು ಪರವಾಗಿಲ್ಲ ನಿಮ್ಗೆ, ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ಸ್ ನಿಮ್ಗೆ ಈಕ್ವೇಶನ್ ಕನ್ವರ್ಟ್ ಮಾಡಿ ಅರ್ಥ ಆದ್ರೆ ಆಮೇಲೆ ನೀವು ಎಲಿಮಿನೇಷನ್ ಮೆಥಡ್ ಹಾಕಿನೇ ಎಲ್ಲ ಸಾಲ್ವ್ ಮಾಡಬಹುದು, ಗೊತ್ತಾಯ್ತಾ. ಸೊ ಇವಾಗ ಸಾಲ್ವ್ ಮಾಡೋಣ ಈ ಕ್ವಶನ್. A boat goes 30 km upstream and 44 km downstream in 10 hours. In 13 hours, it can go 40 km upstream and 55 km downstream. Determine the speed of the stream and that of the boat. So, ಇದರಲ್ಲಿ upstream, downstream ಅಂತ ಎಲ್ಲ ಹೇಳಿದ್ದಾರೆ ಅಲ್ವಾ. ಏನು ಟೆನ್ಷನ್ ತಗೋಬೇಡಿ, ಇದು ಏನು ಹೇಳ್ತಿದೆ ಅಂತ ಕ್ವಶನ್ ಅಂತ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ಟ್ರೀಮ್ ಮತ್ತೆ ಒಂದು ಬೋಟ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ ಒಂದು ಸ್ಟ್ರೀಮ್ ಡ್ರಾ ಮಾಡಿದ್ವಿ. ಸ್ಟ್ರೀಮ್ ಅಂದ್ರೆ ಏನಿಲ್ಲ, ನದಿ, ಗೊತ್ತಾಯ್ತಾ. ಆಮೇಲೆ ಒಂದು ಬೋಟ್. ಇವಾಗ ಡಿಟರ್ಮೈನ್ ದ ಸ್ಪೀಡ್ ಆಫ್ ಸ್ಟ್ರೀಮ್ ಅಂಡ್ ಬೋಟ್ ಅಂದ್ರೆ ಬೋಟ್ ಇನ್ ಸ್ಪೀಡ್ ಎಷ್ಟು, ಸ್ಟ್ರೀಮ್ ಇನ್ ಸ್ಪೀಡ್ ಎಷ್ಟು ಅಂತ ಕೇಳಿದಾರಲ್ವಾ. ಸೊ ಬೋಟ್ ಇನ್ ಸ್ಪೀಡ್ ಎಕ್ಸ್ ಅಂತ ತಿಳ್ಕೊಳ್ಳೋಣ. ಇದು ಯಾವಾಗ ಎಕ್ಸ್ ಹೇಳಿ, ನೀರ್ ಕಂಪ್ಲೀಟ್ ನಿಂತಿದ್ರೆ, ಅಕಸ್ಮಾತ್ ನೀರ್ ಕಂಪ್ಲೀಟ್ ಆಗಿ ನಿಂತಿದ್ರೆ, ನದಿ ನೀರ್ ಏನು ಅಲ್ಲಾಡ್ತಾನೆ ಇಲ್ಲ ಅಂತಿದ್ರೆ ಬೋಟ್ ಇನ್ ಸ್ಪೀಡ್ ಎಕ್ಸ್, ಗೊತ್ತಾಯ್ತಾ. ಸೊ ನೀರ್ದು ಸ್ಪೀಡ್ ವೈ, ನದಿನೂ ಕೂಡ ಹೊಳಿತಿರತ್ತಲ್ವಾ, ಅದ್ರ ಸ್ಪೀಡ್ ವೈ. ಆಮೇಲೆ ನದಿ ಒಂದೇ ಡೈರೆಕ್ಷನ್ ಹೋಗುತ್ತೆ ಅಲ್ವಾ. ನದಿ ಆ ಕಡೆ ಈ ಕಡೆ ಉಲ್ಟಾ ಪಲ್ಟಾ ಹೋಗುತ್ತಾ, ಆಗಲ್ಲ. ಸೊ ನದಿ ಒಂದೇ ಡೈರೆಕ್ಷನ್ ಹೋಗುತ್ತೆ. ಬಟ್ ಬೋಟ್ ನೀರ್ ಜೊತೆ ಕೂಡ ಹೋಗ್ಬೋದು ಅಥವಾ ನೀರ್ದು ಉಲ್ಟಾ ಕೂಡ ಹೋಗ್ಬೋದು ಅಲ್ವಾ. ಬೋಟ್ ಎರಡು ಡೈರೆಕ್ಷನ್ ಬೋಟ್ ಹೋಗ್ಬೋದಲ್ವಾ. ಸೊ ನೀರ್ದು ಅಪೋಸಿಟ್ ಹೋಗ್ಬಿಟ್ರೆ, ನೀರ್ ಈ ತರ ಬಂದಿದ್ದು ನಾನು ಈ ತರ ಹೋಗ್ಬಿಟ್ರೆ, ನಾನು ನೀರ್ದು ಅಪೋಸಿಟ್ ಹೋಗ್ತಾ ಇದ್ರೆ ಅಪ್ ಸ್ಟ್ರೀಮ್ ಹೋಗ್ತಾ ಇದ್ದೀನಿ ಅಂತ ಹೇಳೋದು, ಗೊತ್ತಾಯ್ತಾ. ನೋಡಿ, ಅಪ್ ಸ್ಟ್ರೀಮ್ ಅಂದ್ರೆ ಅಪೋಸಿಟ್ ಟು ದ ಸ್ಟ್ರೀಮ್, ಡೌನ್ ಸ್ಟ್ರೀಮ್ ಅಂದ್ರೆ ನೀರ್ ಜೊತೆನೇ ಹೋಗೋದು ಅಂತ, ಗೊತ್ತಾಯ್ತಾ. ನೀರ್ ಯಾವ ಡೈರೆಕ್ಷನ್ ಹೋಗ್ತಿದೆ ಆ ಡೈರೆಕ್ಷನ್ ಹೋಗ್ಬೋದು. ಇವಾಗ ಸ್ಟ್ರೀಮ್ ಡೈರೆಕ್ಷನ್ ಇದು. ಸೊ ಅಪ್ ಸ್ಟ್ರೀಮ್ ಯಾವುದು, ಡೌನ್ ಸ್ಟ್ರೀಮ್ ಯಾವುದು ಹೇಳಿ. ನೋಡಿ, ಸ್ಟ್ರೀಮ್ ಡೈರೆಕ್ಷನ್ ಇದು ವೈ, ವೈ ಇಸ್ ಸ್ಪೀಡ್ ಆಫ್ ಸ್ಟ್ರೀಮ್, ವೈ ಈ ಕಡೆ ಹೋಗ್ತಿದೆ. ಸೊ ಅಪ್ ಸ್ಟ್ರೀಮ್ ಯಾವುದು, ಉಲ್ಟಾ, ಅಗೇನ್ಸ್ಟ್ ದ ಸ್ಟ್ರೀಮ್ ಅಪ್ ಸ್ಟ್ರೀಮ್. ಸೊ ಇಲ್ಲಿ ಬರೀತೀನಿ, ಈ ಕಡೆ ಅಪ್ ಸ್ಟ್ರೀಮ್, ಗೊತ್ತಾಯ್ತಾ. ನೀರ್ ಜೊತೆ ಹೋಗೋದಂದ್ರೆ ಈ ಕಡೆ ಡೌನ್ ಸ್ಟ್ರೀಮ್, ಅರ್ಥ ಆಯ್ತಾ. ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಯಾವಂತ ಗೊತ್ತಾಯ್ತಲ್ಲ. ನೀರ್ದು ಅಪೋಸಿಟ್ ಡೈರೆಕ್ಷನ್ ಹೋದ್ರೆ ಅಪ್ ಸ್ಟ್ರೀಮ್, ನೀರ್ ಜೊತೆ ಹೋದ್ರೆ ಡೌನ್ ಸ್ಟ್ರೀಮ್, ಗೊತ್ತಾಯ್ತಾ. ಇವಾಗ ಸ್ಪೀಡ್ ಆಫ್ ಬೋಟ್ ಸುಮ್ಮನೆ ನೀರು ನಿಂತಾಗ ಎಕ್ಸ್, ಸ್ಪೀಡ್ ಆಫ್ ಸ್ಟ್ರೀಮ್ ವೈ. ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟಾಗತ್ತೆ ಅರ್ಥ ಮಾಡ್ಕೊಳ್ಳಿ. ಅಪ್ ಸ್ಟ್ರೀಮ್ ಸ್ಪೀಡ್ ಅಂದ್ರೆ ಬೋಟ್ ನೀರ್ದು ಅಪೋಸಿಟ್ ಹೋಗ್ತಿದೆ, ಸ್ಪೀಡ್ ಎಷ್ಟಾಗತ್ತೆ ಇಫೆಕ್ಟಿವ್ ಆಗಿ. ಬೋಟ್ ಎಕ್ಸ್ ಅಲ್ಲಿ ಹೋಗ್ತಿದೆ, ಸ್ಟ್ರೀಮ್ ಹಿಂದೆ ಎಳಿತಿದೆ ವೈ ಡೈರೆಕ್ಷನ್. ಯಾಕೆ, ವೈ ಸ್ಪೀಡ್ ಅಲ್ಲಿ, ಯಾಕೆ ಉಲ್ಟಾ ಹೋಗ್ತಿದೆಯಲ್ವಾ. ಸೊ ಎಕ್ಸ್ ಮೈನಸ್ ವೈ ಆಗ್ಬಿಡುತ್ತೆ. ಎಕ್ಸ್ ಬೋಟ್ ಮೈನಸ್ ಸ್ಟ್ರೀಮ್ ಸ್ಪೀಡ್ ಅಲ್ವಾ. ಯಾಕೆ, ಅಪ್ ಸ್ಟ್ರೀಮ್ ಹೋಗ್ತಿರ್ಬೇಕಾದ್ರೆ, ಉಲ್ಟಾ ಹೋಗ್ತಿರ್ಬೇಕಾದ್ರೆ ಬೋಟ್ ಮುಂದೆ ಹೋಗಕ್ಕೆ ಟ್ರೈ ಮಾಡುತ್ತೆ, ಸ್ಟ್ರೀಮ್ ಹಿಂದೆ ಎಳಿಯಕ್ಕೆ ಟ್ರೈ ಮಾಡುತ್ತೆ. ಸೊ ಇನ್ನೂ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಬೋಟ್ ಅಲ್ವಾ. ಸೊ ಟೋಟಲ್ ಸ್ಪೀಡ್ ಎಷ್ಟಾಗುತ್ತೆ, ಎಕ್ಸ್ ಮೈನಸ್ ವೈ. ಬಟ್ ನೀರ್ ಜೊತೆನೇ ಹೋಗ್ತಿದ್ರೆ, ಡೌನ್ ಸ್ಟ್ರೀಮ್ ಹೋಗ್ತಿದ್ರೆ ಎಕ್ಸ್ ಪ್ಲಸ್ ವೈ ಅಲ್ವಾ. ಬೋಟ್ ಸ್ಪೀಡ್ ಪ್ಲಸ್ ಸ್ಟ್ರೀಮ್ ಸ್ಪೀಡ್ ಎಕ್ಸ್ ಪ್ಲಸ್ ವೈ. So speed upstream of the upstream is equal to x minus y, speed downstream equal to x plus y, ಗೊತ್ತಾಯ್ತಾ. ಸೊ ಒಂದು x minus y ಒಂದು x plus y ಅಂತ ಅರ್ಥ ಮಾಡ್ಕೋಬೇಕು ನೀವು. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಏನು ನೋಡಿ, ಇದರಲ್ಲಿ ಇನ್ 13 hours, in 10 hours ಅಂತೆಲ್ಲ ಕೊಟ್ಟಿದ್ದಾರೆ. ಅದೇನದು hours ಅಲ್ಲಿ ಇರೋದು, ಟೈಮ್ ಅಲ್ವಾ ಅದು, ಕರೆಕ್ಟಾ. ಡಿಸ್ಟೆನ್ಸ್ ಇದೆ, ಟೈಮ್ ಇದೆ. ಸೊ ಫಾರ್ಮುಲಾ ಏನು, ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್, ಗೊತ್ತಾಯ್ತಾ. ಈ ಫಾರ್ಮುಲಾ ನೆನ್ಪಿಟ್ಕೋಬೇಕು. ಇದು ಸಿಂಪಲ್ ಫಾರ್ಮುಲಾ ನಿಮ್ಗೆ ಗೊತ್ತಿರೋದೇ ಅಲ್ವಾ. ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ಎಷ್ಟು ಟೈಮ್ ಅಲ್ಲಿ ಹೋಗುತ್ತೆ ಅಂದ್ರೆ ಎಷ್ಟು ಡಿಸ್ಟೆನ್ಸ್ ಇದೆ ಡಿವೈಡ್ ಬೈ ಸ್ಪೀಡ್ ಅಲ್ಲಿ ಹೋಗ್ತಾರೆ ಅನ್ನೋದು ಅಲ್ವಾ. ಆಮೇಲೆ ಇನ್ನೊಂದು ಕಾನ್ಸೆಪ್ಟ್ ಏನಂದ್ರೆ, ಬೋಟ್ ಗೋಸ್ 30 km ಅಪ್ ಸ್ಟ್ರೀಮ್ ಅಂಡ್ 44 km ಡೌನ್ ಸ್ಟ್ರೀಮ್ ಅಂತಿದೆ. ಅಂದ್ರೆ ಒಂದ್ ಡೈರೆಕ್ಷನ್ ಹೋಗಿ 44 ಇಷ್ಟು ಡೈರೆಕ್ಷನ್ ಹೋಗಕ್ಕೆ ಇನ್ನೊಂದು ಇಷ್ಟು ಅಲ್ವಾ. ಸೊ ಅದು ಎರಡು ಟೈಮ್ ಆಡ್ ಮಾಡಿದ್ರೆ ಟೋಟಲ್ ಟೈಮ್ ಆಗುತ್ತೆ. ನೋಡಿ, 30 km ಅಪ್ ಸ್ಟ್ರೀಮ್ ಮತ್ತೆ 44 km ಡೌನ್ ಸ್ಟ್ರೀಮ್ ಎರಡು ಸೇರಿ 10 hours ಆಗುತ್ತೆ, ಗೊತ್ತಾಯ್ತಾ. ಟೈಮ್ ಅಪ್ ಸ್ಟ್ರೀಮ್ ಪ್ಲಸ್ ಟೈಮ್ ಡೌನ್ ಸ್ಟ್ರೀಮ್ ಟೋಟಲ್ ಟೈಮ್ ಆಗ್ತಿದೆ ಈ ಕ್ವಶನ್ ಅಲ್ಲಿ, ಗೊತ್ತಾಯ್ತಾ. ಈ ಕ್ವಶನ್ ಅಲ್ಲಿ 30 km ಅಪ್ ಸ್ಟ್ರೀಮ್ ಮತ್ತೆ 10 km ಡೌನ್ ಸ್ಟ್ರೀಮ್ ಹೋದಾಗ ಟೋಟಲ್ ಟೈಮ್ 10 hours ತಗೊಳುತ್ತೆ, ಅದು ಟೋಟಲ್ ಟೈಮ್. ಸೊ ಇಷ್ಟು ನೀವು ಕರೆಕ್ಟ್ ಆಗಿ ಬರ್ಕೋಬೇಕು, ಗೊತ್ತಾಯ್ತಾ.
ಆಯ್ತಾ ಬುಕ್ ಅಲ್ಲಿ ಕ್ವಶನ್ ನೋಡ್ಕೊಬಿಟ್ಟು ಅರ್ಥ ಮಾಡ್ಕೊಬಿಟ್ಟು ಕ್ವಶನ್ ಮೇಲೆ ಕರೆಕ್ಟ್ ಆಗಿ ಈ ಸ್ಟೆಪ್ಸ್ ನ ಎಲ್ಲ ಫಾಲೋ ಮಾಡಬೇಕು. ಅರ್ಥ ಆಯ್ತಲ್ವಾ? ಸೊ ಇಲ್ಲಿವರೆಗೆ ಏನಾದ್ರು ಡೌಟ್ ಇದೆಯಾ? ಇಲ್ವಲ್ಲ? ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿ, ಇವಾಗ ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ನೋಡಿ 30 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಹೋಗ್ತಿದ್ದಾನಂತೆ. 30 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟು ಬೋಟ್? ಅಪ್ ಸ್ಟ್ರೀಮ್ ಸ್ಪೀಡ್ x ಮೈನಸ್ ವೈ ಅಲ್ವಾ? ಸೊ ಎಷ್ಟು ಟೈಮ್ ಬೇಕು ಅಪ್ ಸ್ಟ್ರೀಮ್ ಹೋಗಕ್ಕೆ? ಅಪ್ ಸ್ಟ್ರೀಮ್ ಹೋಗಕ್ಕೆ ಎಷ್ಟು ಟೈಮ್ ಬೇಕು ಅಂದ್ರೆ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ಅಪ್ ಸ್ಟ್ರೀಮ್ ಸ್ಪೀಡ್ ಎಷ್ಟು? x ಮೈನಸ್ ವೈ ಅಲ್ವಾ? ಇದು ಅಪ್ ಸ್ಟ್ರೀಮ್ ಸ್ಪೀಡ್. ನೋಡಿ ಈ ಫಾರ್ಮುಲಾ ಬರೀತಾ ಇದ್ದೀನಿ. ಸೊ ಇದೇನಾಯ್ತು? ಇದು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ಟೈಮ್ ಆಯ್ತಲ್ವಾ? ಟೈಮ್ ಅಪ್ ಸ್ಟ್ರೀಮ್, ಇದು ಟೈಮ್ ಅಪ್ ಸ್ಟ್ರೀಮ್ ಆಯ್ತು ಅಲ್ವಾ? ಟೈಮ್ ಅಪ್ ಸ್ಟ್ರೀಮ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪ್ ಸ್ಟ್ರೀಮ್ ಡಿವೈಡೆಡ್ ಬೈ ಸ್ಪೀಡ್ ಅಪ್ ಸ್ಟ್ರೀಮ್. ಡಿಸ್ಟೆನ್ಸ್ ಅಪ್ ಸ್ಟ್ರೀಮ್ ಎಷ್ಟು? 30 ಡಿವೈಡ್ ಬೈ ಸ್ಪೀಡ್ ಅಪ್ ಸ್ಟ್ರೀಮ್ ಎಷ್ಟು? x ಮೈನಸ್ ವೈ ಅಲ್ವಾ? ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್, ಸ್ಟೆಪ್ ಬೈ ಸ್ಟೆಪ್. ನೆಕ್ಸ್ಟ್ ಪ್ಲಸ್ ಡೌನ್ ಸ್ಟ್ರೀಮ್ ಟೈಮ್ ನೋಡಬೇಕು. ಸೊ ಡೌನ್ ಸ್ಟ್ರೀಮ್ ಟೈಮ್ ಅಂದ್ರೆ ಡಿಸ್ಟೆನ್ಸ್ ಡೌನ್ ಸ್ಟ್ರೀಮ್ ಡಿವೈಡ್ ಬೈ ಸ್ಪೀಡ್ ಡೌನ್ ಸ್ಟ್ರೀಮ್. ಡಿಸ್ಟೆನ್ಸ್ ಡೌನ್ ಸ್ಟ್ರೀಮ್ ಎಷ್ಟು? 44 ಡಿವೈಡ್ ಬೈ ಸ್ಪೀಡ್ ಡೌನ್ ಸ್ಟ್ರೀಮ್ ಎಷ್ಟು? ಸ್ಪೀಡ್ ಡೌನ್ ಸ್ಟ್ರೀಮ್ ನೋಡಿ x ಪ್ಲಸ್ ವೈ ಅಲ್ವಾ? x ಪ್ಲಸ್ ವೈ ಈಕ್ವಲ್ ಟು ಟೈಮ್ ಅಪ್ ಸ್ಟ್ರೀಮ್ ಪ್ಲಸ್ ಟೈಮ್ ಡೌನ್ ಸ್ಟ್ರೀಮ್. ಟೈಮ್ ಅಪ್ ಸ್ಟ್ರೀಮ್ ಪ್ಲಸ್ ಟೈಮ್ ಡೌನ್ ಸ್ಟ್ರೀಮ್ ಈಕ್ವಲ್ ಟು ಟೋಟಲ್ ಟೈಮ್ ಎಷ್ಟು? 10 hours. ಒಂದು ಈಕ್ವೇಶನ್ ಬಂದ್ಬಿಡ್ತು ಅಲ್ವಾ? ಅರ್ಥ ಆಯ್ತಾ ಈಕ್ವೇಶನ್? ಇನ್ನೊಮ್ಮೆ ಹೇಳ್ಕೊಡ್ತೀನಿ. ಟೈಮ್ ಅಪ್ ಸ್ಟ್ರೀಮ್ ಪ್ಲಸ್ ಟೈಮ್ ಡೌನ್ ಸ್ಟ್ರೀಮ್ ಈಕ್ವಲ್ ಟು ಟೋಟಲ್ ಟೈಮ್. ಟೈಮ್ ಅಪ್ ಸ್ಟ್ರೀಮ್ ಏನು? ಡಿಸ್ಟೆನ್ಸ್ ಅಪ್ ಸ್ಟ್ರೀಮ್ ಡಿವೈಡ್ ಬೈ ಸ್ಪೀಡ್ ಅಪ್ ಸ್ಟ್ರೀಮ್. ಡಿಸ್ಟೆನ್ಸ್ ಅಪ್ ಸ್ಟ್ರೀಮ್ ಎಷ್ಟು? 30. ಸ್ಪೀಡ್ ಅಪ್ ಸ್ಟ್ರೀಮ್ ಎಷ್ಟು? x ಮೈನಸ್ ವೈ ಪ್ಲಸ್ ಟೈಮ್ ಡೌನ್ ಸ್ಟ್ರೀಮ್ ಎಷ್ಟು? ಡಿಸ್ಟೆನ್ಸ್ ಡೌನ್ ಸ್ಟ್ರೀಮ್ ಡಿವೈಡ್ ಬೈ ಸ್ಪೀಡ್ ಡೌನ್ ಸ್ಟ್ರೀಮ್. ಅಂದ್ರೆ ಡಿಸ್ಟೆನ್ಸ್ ಡೌನ್ ಸ್ಟ್ರೀಮ್ ಎಷ್ಟು? 44. ಸ್ಪೀಡ್ ಡೌನ್ ಸ್ಟ್ರೀಮ್ ಎಷ್ಟು? x ಪ್ಲಸ್ ವೈ 44 ಬೈ x ಪ್ಲಸ್ ವೈ ಈಕ್ವಲ್ ಟು ಟೋಟಲ್ ಟೈಮ್ 10. ಅದೇ ತರ ಸೆಕೆಂಡ್ ಸ್ಟೇಟ್ಮೆಂಟ್ ಈಕ್ವೇಶನ್ ಮಾಡಿ ಏನಾಗುತ್ತೆ? 40 ಕಿಲೋಮೀಟರ್ ಅಪ್ ಸ್ಟ್ರೀಮ್ 40 ಡಿವೈಡ್ ಬೈ x ಮೈನಸ್ ವೈ ಪ್ಲಸ್ 55 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ಈಕ್ವಲ್ ಟು 13 ಅಲ್ವಾ? ಕರೆಕ್ಟಾ? ಇನ್ 13 hours ಇಷ್ಟ ಆಗುತ್ತಂತೆ. ಸೊ 40 ಡಿವೈಡ್ ಬೈ x ಮೈನಸ್ ವೈ ಪ್ಲಸ್ 55 ಡಿವೈಡ್ ಬೈ x ಪ್ಲಸ್ ವೈ ಈಕ್ವಲ್ ಟು 13. ಅರ್ಥ ಆಯ್ತಲ್ವಾ? ಎರಡು ಈಕ್ವೇಶನ್ ಬಂತಾ? ಕರೆಕ್ಟ್ ಆಗಿ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ, ಈಕ್ವೇಶನ್ ನೋಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಇನ್ ಮುಂದಿನ ಸ್ಟೆಪ್ ಏನಾಗುತ್ತೆ? ಪಾರ್ಟ್ 10 ಅಲ್ಲೆಲ್ಲ ಹೇಳ್ಕೊಟ್ಟಿದ್ದೆ ಯಾವ ತರ ಮಾಡಬೇಕು. ನೆಕ್ಸ್ಟ್ ರೆಡ್ಯೂಸಿಬಲ್ ಟು ಲೀನಿಯರ್ ಈಕ್ವೇಶನ್ ಮಾಡಬೇಕು. ಸೊ 1 ಬೈ x ಮೈನಸ್ ವೈ ಇಲ್ಲಿ ಬರೀತೀನಿ. 1 ಬೈ x ಮೈನಸ್ ವೈ ನ p ಅಂತ ತಗೊಳ್ಳಿ, 1 ಬೈ x ಪ್ಲಸ್ ವೈ ನ q ಅಂತ ತಗೊಳ್ಳಿ ಅಲ್ವಾ? ಹೆಂಗಾದ್ರೂ ಇಂಟು ಏನಿಲ್ವಲ್ಲ, ಮಲ್ಟಿಪ್ಲೈ ಮಾಡೋದೇನು ಬೇಡ, ಡೈರೆಕ್ಟ್ ಆಗಿ ತಗೋಬಹುದು ಅಲ್ವಾ? ಸೊ ಇದೇನಾಗುತ್ತೆ? 30p ಪ್ಲಸ್ 44q ಈಕ್ವಲ್ ಟು 10, 40p ಪ್ಲಸ್ 55q ಈಕ್ವಲ್ ಟು 13. ಈ ಸ್ಟೆಪ್ ಅರ್ಥ ಆಗಿಲ್ಲ ಅಂದ್ರೆ ಹಿಂದಿನ ಕ್ಲಾಸಿಗೆ ಹೋಗಿ ಪಾರ್ಟ್ 9, 10 ಎಲ್ಲ ಕವರ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೊ ಒಮ್ಮೆ ಈ ಈಕ್ವೇಶನ್ ಸಿಗುತ್ತೆ ಇದರಿಂದ. ನೋಡಿ ಅಪ್ಲಿಕೇಶನ್ ಲೆವೆಲ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಬರೋದಷ್ಟೇ. ಆಮೇಲೆ ಅಲ್ಲಿಂದ ನೀವು ಹಿಂದಿನ ಕ್ಲಾಸ್ ಎಲ್ಲ ಕಲ್ತಿರ್ತೀರಾ, ಅಪ್ಲಿಕೇಶನ್ ಇಲ್ಲೇ ಮುಗಿಯುತ್ತೆ. ಉಳಿದಿದ್ದೆಲ್ಲ ಸೊಲ್ಯೂಷನ್ ಅಷ್ಟೇ, ಸಾಲ್ವ್ ಮಾಡೋದು ಪ್ರಾಬ್ಲಮ್ ಅಲ್ವಾ? ಇಲ್ಲಿಂದ ನಿಮ್ಗೆ ಮಾಡಕ್ ಗೊತ್ತಿರ್ಬೇಕು. ಸೊ ಇದೇನಿಲ್ಲ, ಎಲಿಮಿನೇಷನ್ ಮೆಥಡ್ ತಗೊಂಡಿದ್ದೀನಿ p ನ ಎಲಿಮಿನೇಟ್ ಮಾಡಕ್ಕೆ. 30 ಇದೆ, 40 ಇದೆ, ಎರಡು 120 ಮಾಡೋಣ. ಇದನ್ನ ಇಂಟು 4 ಮಾಡಿ, ಇದನ್ನ ಇಂಟು 3 ಮಾಡಿ. ಸೊ ಇಲ್ಲೇ ಬರೀತೀನಿ ಈ ತರ, ಇದನ್ನ 4 ಇದನ್ನ 3 ಎಷ್ಟಾಗುತ್ತೆ? 120 ಪ್ಲಸ್ 176 40, 120 ಪ್ಲಸ್ 165 39 ಅಲ್ವಾ? ಸಬ್ಟ್ರಾಕ್ಟ್ ಮಾಡಿದ್ರೆ ಎರಡು ಈಕ್ವೇಶನ್ ಏನಾಗುತ್ತೆ? ಸಬ್ಟ್ರಾಕ್ಟ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗೋಗುತ್ತೆ. 11q ಈಕ್ವಲ್ ಟು 1 ಬಂದ್ಬಿಡುತ್ತೆ. ಸೊ q ಈಕ್ವಲ್ ಟು 1 ಬೈ 11 ಅಲ್ವಾ? ಸಬ್ಸ್ಟಿಟ್ಯೂಟ್ ಮಾಡಿ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ 30 ಈ ಈಕ್ವೇಶನ್ ಮಾಡಿದೀನಿ. ಇದೆಲ್ಲ ನಿಮ್ಗೆ ಗೊತ್ತಿರೋದೇ, ಅದ್ರ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡಲ್ಲ. ಸೊ 30p ಈಕ್ವಲ್ ಟು ಇದು p ಈಕ್ವಲ್ ಟು 1/5 ಅಂತ ಬಂದ್ಬಿಡುತ್ತೆ. ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಹಳೆ ಕ್ಲಾಸ್ ನ ಪ್ಲೀಸ್ ನೋಡಿ, ಯಾಕಂದ್ರೆ ಇದು ಎಲಿಮಿನೇಷನ್ ಮೆಥಡ್ ಸ್ಟೆಪ್ಸ್ ನಿಮ್ಗೆ ಗೊತ್ತಿರಬೇಕು. ಸೊ p ಈಕ್ವಲ್ ಟು 1/5 ಬರುತ್ತೆ. ಒಮ್ಮೆ p ಈಕ್ವಲ್ ಟು 1/5 ಬಂದ್ರೆ p ಈಕ್ವಲ್ ಟು 1 ಬೈ x ಮೈನಸ್ ವೈ, ಹಳೆ ಕ್ಲಾಸ್ ಅಲ್ಲೂ ಮಾಡಿದೆ ಇಂಥದ್ದು. ಸೊ p 1 ಬೈ x ಮೈನಸ್ ವೈ ಈಕ್ವಲ್ ಟು 1/5, q ಈಕ್ವಲ್ ಟು 1 ಬೈ x ಪ್ಲಸ್ ವೈ, 1 ಬೈ x ಪ್ಲಸ್ ವೈ ಈಕ್ವಲ್ ಟು 11. ಅಂದ್ರೆ ಏನು? x ಮೈನಸ್ ವೈ ಈಕ್ವಲ್ ಟು 5, x ಪ್ಲಸ್ ವೈ ಈಕ್ವಲ್ ಟು 11 ಅಲ್ವಾ? x ಮೈನಸ್ ವೈ ಈಕ್ವಲ್ ಟು 5, x ಪ್ಲಸ್ ವೈ ಈಕ್ವಲ್ ಟು 11. ಮತ್ತೆ ಎರಡು ಈಕ್ವೇಶನ್ ಬಂತು, ಸಾಲ್ವ್ ಮಾಡಿ. ಏನಾಗುತ್ತೆ? ಈಸಿಯಾಗಿ ಹುಡುಕ್ಬೋದು. ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿ, ಏನಿಲ್ಲ ಎರಡು ಈಕ್ವೇಶನ್ ಆಡ್ ಮಾಡಿದ್ರೆ y ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟು 2x ಈಕ್ವಲ್ ಟು 16, x ಈಕ್ವಲ್ ಟು 8 ಬಂದ್ಬಿಡುತ್ತೆ.
ಅಲ್ವಾ. x ಈಕ್ವಲ್ ಟು 8 y ಈಕ್ವಲ್ ಟು 3 ಬಂದಿರುತ್ತೆ. ಕರೆಕ್ಟಾ? ಸಾಲ್ವ್ ಮಾಡಿ ಕರೆಕ್ಟ್ ಆಗಿ. ಸೊ x ಈಕ್ವಲ್ ಟು 8 y ಈಕ್ವಲ್ ಟು 3 ಅಂದ್ರೆ ಸ್ಪೀಡ್ ಆಫ್ ಬೋಟ್ 8, ಸ್ಪೀಡ್ ಆಫ್ ಸ್ಟ್ರೀಮ್ 3 ಅಲ್ವಾ. 3 ಏನು ಕಿಲೋಮೀಟರ್ ಪರ್ ಅವರ್ ಅಲ್ವಾ. kmph ಅಂತ ಬರೀತೀನಿ. ಯಾಕೆ? ಸ್ಪೀಡ್ ಈಕ್ವಲ್ ಟು ಯಾವುದು? ಸ್ಪೀಡ್ ಯಾವುದು ಕಿಲೋಮೀಟರ್ ಇದೆ ಮತ್ತೆ ಟೈಮ್ r ಅಲ್ಲಿ ಇದೆ ಅಲ್ವಾ. ಸೊ ಕಿಲೋಮೀಟರ್ ಪರ್ ಅವರ್, 8 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಫ್ ದ ಬೋಟ್, 3 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಆಫ್ ದ ಸ್ಟ್ರೀಮ್ ಅಲ್ವಾ. ಸೊ ಇವಾಗ ಬೇಕಾಗಿಲ್ಲ, ಬಟ್ ಸುಮ್ಮನೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಗೋಸ್ಕರ ಹೇಳ್ತೀನಿ. ಇಲ್ಲೇ ಇದೆಯಲ್ವಾ, ಸ್ಪೀಡ್ ಆಫ್ ಸ್ಟ್ರೀಮ್ ಎಷ್ಟಾಗುತ್ತೆ ನೋಡಿ. ನಿಂತಿರೋ ನೀರಲ್ಲಿ 8, ಸ್ಪೀಡ್ ಆಫ್ ದ ಸ್ಟ್ರೀಮ್ 3. ಸೊ ಅಪ್ ಸ್ಟ್ರೀಮ್ ಎಷ್ಟಾಗುತ್ತೆ? x ಮೈನಸ್ y 5, ಇಲ್ಲಿ ಎಷ್ಟು x ಪ್ಲಸ್ y 11 ಅಲ್ವಾ. ಅಂದ್ರೆ ಬೋಟ್ ಉಲ್ಟಾ ಹೋಗ್ತಿರ್ಬೇಕಾದ್ರೆ 5 ಸ್ಪೀಡ್ ಅಲ್ಲಿ ಹೋಗುತ್ತೆ, ನೀರ್ ಜೊತೆ ಹೋಗ್ತಿರ್ಬೇಕಾದ್ರೆ 11 ಸ್ಪೀಡ್ ಅಲ್ಲಿ ಹೋಗುತ್ತೆ ಅನ್ನೋದು ಅಲ್ವಾ. ಇದು ನಿಂತಿರೋ ನೀರಲ್ಲಿ 8 ಮತ್ತೆ 3 ಗೊತ್ತಾಯ್ತಾ. ಸೊ ಇಲ್ಲಿ ಕೇಳಿದ್ರು ಡಿಟರ್ಮೈನ್ ಸ್ಪೀಡ್ ಆಫ್ ಸ್ಟ್ರೀಮ್ ಅಂಡ್ ದಟ್ ಆಫ್ ದ ಬೋಟ್. ಸೊ ಸ್ಟ್ರೀಮ್ 3 ಕಿಲೋಮೀಟರ್ ಪರ್ ಅವರ್, ಬೋಟ್ 8 ಕಿಲೋಮೀಟರ್ ಪರ್ ಅವರ್. ಇಲ್ಲೇ ಆನ್ಸರ್ ಮುಗಿಯುತ್ತೆ. ಕೆಲವೊಮ್ಮೆ ಡಿಟರ್ಮೈನ್ ದ ಸ್ಪೀಡ್ ಆಫ್ ದ ಬೋಟ್ ಅಪ್ ಸ್ಟ್ರೀಮ್ ಅಂತ ಕೇಳಬಹುದು ಗೊತ್ತಾಯ್ತಾ, ಆವಾಗ ಇದು ಆನ್ಸರ್ ಆಗುತ್ತೆ. ಇಲ್ಲಾಂದ್ರೆ ಕೆಲವೊಮ್ಮೆ ಡಿಟರ್ಮೈನ್ ದ ಸ್ಪೀಡ್ ಆಫ್ ದ ಬೋಟ್ ಡೌನ್ ಸ್ಟ್ರೀಮ್ ಅಂತ ಕೇಳಬಹುದು, ಆವಾಗ ಇದಾಗುತ್ತೆ ಗೊತ್ತಾಯ್ತಾ. ಇಲ್ಲಿ ಬರೇ ಇಷ್ಟೇ ಕೇಳಿರೋದು, ಇದು ಆನ್ಸರ್. ಸೊ ಇಲ್ಲಿಗೆ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಕಾನ್ಸೆಪ್ಟ್ ನ ಎಲ್ಲ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ಈ ಪೋರ್ಷನ್ ಮೇಲೆಲ್ಲ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ ಇದರಲ್ಲಿ, ಯಾಕಂದ್ರೆ ಎಲಿಮಿನೇಷನ್ ಮೆಥಡ್ ಪ್ರಾಬ್ಲಮ್ ಅಲ್ವಾ. ಸೊ ಈ ಪೋರ್ಷನ್ ಏನಾದ್ರೂ ಡೌಟ್ ಇದ್ರೆ ಪಾರ್ಟ್ 9 ಪಾರ್ಟ್ 10 ನೋಡ್ಕೊಳ್ಳಿ. ಇದ್ರಲ್ಲಿ ನಾನು ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ ಗೊತ್ತಾಯ್ತಾ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಇವಾಗ ಎಕ್ಸರ್ಸೈಸ್ 3.6 ಸೆಕೆಂಡ್ ಫಸ್ಟ್ ಒನ್ ನೋಡೋಣ. Ritu can row downstream 20 km in 2 hours and upstream 4 km in 2 hours. Find the speed of rowing in still water and the speed of the current. ಸೊ ಕ್ವಶನ್ ಓದಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಯಾವ ತರ ಇದೆ ಅಂತ ನೋಡಿ. ಇದು ಎಕ್ಸಾಂಪಲ್ ಪ್ರಾಬ್ಲಮ್ ಗಿಂತ ಈಸಿ ಇದೆ ಗೊತ್ತಾಯ್ತಾ. ಎಕ್ಸಾಂಪಲ್ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ಕಷ್ಟ ಜಾಸ್ತಿ ಇತ್ತು. ಯಾಕೆ? ಎಕ್ಸಾಂಪಲ್ ಪ್ರಾಬ್ಲಮ್ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ನಲ್ಲ, ಅದರಲ್ಲಿ ಏನಿತ್ತು, ಅಪ್ ಸ್ಟ್ರೀಮ್ ಹೋಗಿ ಡೌನ್ ಸ್ಟ್ರೀಮ್ ಬರಕ್ಕೆ 10 hours, ಮತ್ತೆ ಅಪ್ ಸ್ಟ್ರೀಮ್ ಹೋಗಿ ಡೌನ್ ಸ್ಟ್ರೀಮ್ ಬರಕ್ಕೆ 13 hours ಅಂತ ಏನೋ ಇತ್ತು ಅಲ್ವಾ. ಇದ್ರಲ್ಲಿ ಆ ತರ ಕೊಟ್ಟಿಲ್ಲ. ಬರೇ ಅಪ್ ಸ್ಟ್ರೀಮ್ ಹೋಗಕ್ಕೆ 20, ಬರೇ ಡೌನ್ ಸ್ಟ್ರೀಮ್ ಹೋಗಕ್ಕೆ 20, ಬರೇ ಅಪ್ ಸ್ಟ್ರೀಮ್ ಹೋಗಕ್ಕೆ 2 hours ಆ ತರ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದರಲ್ಲಿ ಟೋಟಲ್ ಟೈಮ್ ಪ್ರಶ್ನೆ ಬರಲ್ಲ. ಯಾಕೆ? ಒಂದು ಅಪ್ ಸ್ಟ್ರೀಮ್ ಇಷ್ಟು ಡೌನ್ ಸ್ಟ್ರೀಮ್ ಇಷ್ಟು ಅಂತ ಹೇಳಿದ್ದಾರೆ. ಕರೆಕ್ಟ್ ಆಗಿ ನೋಡಿ ಕಂಪೇರ್ ಮಾಡ್ಕೊಳ್ಳಿ ಲಾಸ್ಟ್ ಕ್ವಶನ್ ಮತ್ತೆ ಈ ಕ್ವಶನ್ ನ. ಲಾಸ್ಟ್ ಕ್ವಶನ್ ಅಲ್ಲಿ ಅಪ್ ಸ್ಟ್ರೀಮ್ ಹೋಗಿ ಡೌನ್ ಸ್ಟ್ರೀಮ್ ಬರಕ್ಕೆ 10 hours, ಮತ್ತೆ ಅಪ್ ಸ್ಟ್ರೀಮ್ ಹೋಗಿ ಡೌನ್ ಸ್ಟ್ರೀಮ್ ಬರಕ್ಕೆ 13 hours ಅಂತ ಕೊಟ್ಟಿದ್ರು. ಬಟ್ ಇಲ್ಲಿ ಡೌನ್ ಸ್ಟ್ರೀಮ್ ಹೋಗಕ್ಕೆ 2 hours ಮತ್ತೆ ಅಪ್ ಸ್ಟ್ರೀಮ್ ಹೋಗಕ್ಕೆ 2 hours ಅಂತ ಕೊಟ್ಟಿದ್ದಾರೆ ಗೊತ್ತಾಯ್ತಾ. ಸೊ ಯಾವ ತರ ಕ್ವಶನ್ ಬೇರೆ ಬೇರೆ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಎರಡೂ ತರ ಕ್ವಶನ್ ಬರ್ಬೋದು ಗೊತ್ತಾಯ್ತಾ. ಇದು ಸ್ವಲ್ಪ ಈಸಿ ಇದೆ, ಕಡಿಮೆ ಮಾರ್ಕ್ಸ್ ಬರ್ಬೋದು. ಅದು ಎಕ್ಸಾಂಪಲ್ ಪ್ರಾಬ್ಲಮ್ ಸ್ವಲ್ಪ ಕಷ್ಟ ಇದೆ, ಜಾಸ್ತಿ ಮಾರ್ಕ್ಸ್ ಗೆ ಬರ್ಬೋದು. ಅರ್ಥ ಆಯ್ತಲ್ವಾ. ಸೊ ಈ ಕ್ವಶನ್ ಹಳೆ ಕ್ವಶನ್ ಗಿಂತ ಈಸಿ ಅಂತ ಹೇಳಿದ್ನಲ್ವಾ, ಬೇಗ ಮಾಡೋಣ ನೋಡಿ. ರೀತು ಕ್ಯಾನ್ ರೋ ಡೌನ್ ಸ್ಟ್ರೀಮ್ ಅಪ್ ಸ್ಟ್ರೀಮ್. ಈ ಕ್ವಶನ್ ಬಂದ ಕೂಡಲೇ ಸ್ಟ್ರೀಮ್ ನ ಡ್ರಾ ಮಾಡಿ. ಇವಾಗ ಇದು ಸ್ಟ್ರೀಮ್ ಡ್ರಾ ಮಾಡಿದೀನಿ, ಇದು ನೀರು. ಸೊ ಇಲ್ಲಿ ಬೋಟ್ ಇದೆ, ಮತ್ತೆ ಇಲ್ಲಿ ಡೈರೆಕ್ಷನ್ ಆಫ್ ವಾಟರ್ ಇದೆ. ಸೊ ಏನ್ ಮಾಡೋದು ಫಸ್ಟ್? ಇದು ಆನ್ಸರ್. ಏನ್ ಮಾಡೋದು ಫಸ್ಟ್? ಸ್ಪೀಡ್ ಆಫ್ ರೋಯಿಂಗ್. ಇವಾಗ ಇಲ್ಲಿ ನೋಡಿ, ಸ್ಪೀಡ್ ಆಫ್ ರೋಯಿಂಗ್ ಇನ್ ಸ್ಟಿಲ್ ವಾಟರ್. ರೋಯಿಂಗ್ ಅಂದ್ರೆ ನೀರ್ನ ನಾವು ಅದನ್ನ ಯೂಸ್ ಮಾಡ್ಬಿಟ್ಟು ಈ ತರ ಮಾಡ್ತೀವಲ್ಲ ಮುಂದೋಗಕ್ಕೆ, ಅದಕ್ಕೆ ರೋಯಿಂಗ್ ಅಂತೀವಿ. ಸೊ ರೋಯಿಂಗ್ ಈ ಸ್ಪೀಡ್ ಆಫ್ ಬೋಟೆ ಅಲ್ವಾ. ಎಷ್ಟು ನೀವು ಕಷ್ಟಪಟ್ಟು ಇದು ಮಾಡ್ತೀರಾ, ಬೋಟ್ ನ ಮುಂದೂಡಿಸ್ತೀರಾ, ಅದೇ ಸ್ಪೀಡ್ ಆಫ್ ಬೋಟ್ ಆಗುತ್ತೆ ಅಲ್ವಾ. ಸೊ ಇದು ಮೋಟರ್ ಬೋಟ್ ಪ್ರಶ್ನೆ ಅಲ್ಲ, ಇದು ಕೈಯಿಂದನೇ ದುಡ್ತಿರೋ ಬೋಟ್ ಗೊತ್ತಾಯ್ತಾ. ಸೊ ಸ್ಪೀಡ್ ಆಫ್ ರೋಯಿಂಗ್ ಎಕ್ಸ್ ಅಂತ ತಗೊಳ್ಳಿ. ಆಮೇಲೆ ಇಲ್ಲಿ ಕರೆಂಟ್ ಅಂತ ಹೇಳಿದ್ದಾರೆ. ಕರೆಂಟ್ ಅಂದ್ರೆ ಇದು ಫಿಸಿಕ್ಸ್ ಕರೆಂಟ್ ಅಲ್ಲ. ಕರೆಂಟ್ ಅಂದ್ರೆ ನೀರ್ದು ಸ್ಪೀಡ್ಗೆ ಕೂಡ ಕರೆಂಟ್ ಅಂತೀವಿ. ನೀರ್ ಎಷ್ಟು ಸ್ಪೀಡ್ ಅಲ್ಲಿ ಹೋಗುತ್ತೆ ಅದಕ್ಕೆ ಕರೆಂಟ್ ಅಂತ ಕೂಡ ಅಂತೀವಿ. ಸೊ ಸ್ಪೀಡ್ ಆಫ್ ಸ್ಟ್ರೀಮ್ ಇಸ್ ನಥಿಂಗ್ ಬಟ್ ಕರೆಂಟ್. ಸೊ ವೈ. ಅರ್ಥ ಆಯ್ತಾ? ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ರೋಯಿಂಗ್ ಏನು ಕರೆಂಟ್ ಏನು ಅದು ಇದು ಅಂತ ಏನಿಲ್ಲ. ಸ್ಪೀಡ್ ಆಫ್ ರೋಯಿಂಗ್ ಅಂದ್ರೆ ಬೋಟ್ ಸ್ಪೀಡ್, ಸ್ಪೀಡ್ ಆಫ್ ಕರೆಂಟ್ ಅಂದ್ರೆ ಸ್ಟ್ರೀಮ್ ಸ್ಪೀಡ್ ಅಥವಾ ನೀರಿನ ಸ್ಪೀಡ್ ಗೊತ್ತಾಯ್ತಾ. ಸೊ ಇವಾಗ ರೋಯಿಂಗ್ ಎಕ್ಸ್ ಕರೆಂಟ್ ವೈ ಅಂದ್ರೆ ಬೋಟ್ ಎಕ್ಸ್ ಕರೆಂಟ್ ವೈ ಅಂತ ಕೂಡಲೇ ಫಸ್ಟ್ ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಯಾವಂತ ನೋಡೋಣ. ನೀರ್ ಡೈರೆಕ್ಷನ್ ಯಾವುದು? ನೀರ್ ಡೈರೆಕ್ಷನ್ ಈ ಕಡೆ ವೈ ಅಲ್ವಾ ಕರೆಂಟ್. ಸೊ ಡೌನ್ ಸ್ಟ್ರೀಮ್ ಯಾವುದು? ಇದು ಡೌನ್ ಸ್ಟ್ರೀಮ್, ಇದು ಅಪ್ ಸ್ಟ್ರೀಮ್. ಉಲ್ಟಾ ಅಲ್ವಾ. ನೀರ್ ಜೊತೆ ಹೋದ್ರೆ ಡೌನ್ ಸ್ಟ್ರೀಮ್, ನೀರ್ದು ಉಲ್ಟಾ ಹೋದ್ರೆ ಅಪ್ ಸ್ಟ್ರೀಮ್ ಬೋಟ್. ನೀರು ಒಂದೇ ಡೈರೆಕ್ಷನ್ ಹೋಗುತ್ತೆ, ನೀರು ಆ ಕಡೆ ಈ ಕಡೆ ಹೋಗಲ್ಲ.
ಸೊ ಅಪ್ಸ್ಟ್ರೀಮ್ ಸ್ಪೀಡ್ ಎಷ್ಟಾಗುತ್ತೆ? ಅಪ್ಸ್ಟ್ರೀಮ್ ಸ್ಪೀಡ್ ಎಕ್ಸ್ ಮೈನಸ್ ವೈ ಆಗುತ್ತೆ ಅಲ್ವಾ? ನೀರ್ಗೆ ಅಪೋಸಿಟ್ ಹೋದಾಗ ಬೋಟ್ ಸ್ಪೀಡ್ ಮೈನಸ್ ಸ್ಟ್ರೀಮ್ ಸ್ಪೀಡ್. ಡೌನ್ ಸ್ಟ್ರೀಮ್ ನೀರ್ ಜೊತೆನೆ ಹೋದಂಗ ಆಗುತ್ತೆ ಅಲ್ವಾ? ಡೌನ್ ಸ್ಟ್ರೀಮ್ ಅಂದ್ರೆ ನೀರ್ ಜೊತೆನೆ ಹೋಗೋದು, ಬೋಟ್ ನೀರ್ ಜೊತೆನೆ ಹೋಗುತ್ತೆ. ಸೊ ಎಕ್ಸ್ ಪ್ಲಸ್ ವೈ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ ಆಯ್ತಾ? ಆಮೇಲೆ ಇದು ಟೈಮ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್, ಯಾವತ್ತು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇವಾಗ ಡೌನ್ ಸ್ಟ್ರೀಮ್ 20 ಕಿಲೋಮೀಟರ್ ಹೋಗ್ತಾಳಂತೆ. ಸೊ ಡಿಸ್ಟೆನ್ಸ್ 20 ಡಿವೈಡೆಡ್ ಬೈ ಸ್ಪೀಡ್ ಎಷ್ಟು? ಡೌನ್ ಸ್ಟ್ರೀಮ್ ಅಲ್ವಾ? ಡೌನ್ ಸ್ಟ್ರೀಮ್ 20 ಕಿಲೋಮೀಟರ್, ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟು? ಡೌನ್ ಸ್ಟ್ರೀಮ್ ಸ್ಪೀಡ್ ಎಕ್ಸ್ ಪ್ಲಸ್ ವೈ. 20 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ. ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಬಂತು, ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಈಕ್ವಲ್ ಟು ಟೈಮ್. ಟೈಮ್ ಎಷ್ಟು? ಇನ್ 2 hours ಅಲ್ವಾ? ಸೊ ಮತ್ತೆ ನೋಡ್ಕೊಳ್ಳಿ, ಡೌನ್ ಸ್ಟ್ರೀಮ್ 20 ಕಿಲೋಮೀಟರ್ ಇನ್ 2 hours ಅಂತೆ. ಸ್ಪೀಡ್ ನಮಗೆ ಗೊತ್ತು, ಸ್ಪೀಡ್ ಎಷ್ಟು ಡೌನ್ ಸ್ಟ್ರೀಮ್ ಎಕ್ಸ್ ಪ್ಲಸ್ ವೈ. ಸೊ 20 ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 2. ಕರೆಕ್ಟ್ ಆಗಿ ಕ್ವಶನ್ ನೋಡ್ಕೊಳ್ಳಿ, ಫಾರ್ಮುಲಾ ನೋಡ್ಕೊಳ್ಳಿ, ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ, ಗೊತ್ತಾಯ್ತಲ್ವಾ? ಸೊ ಇದನ್ನೇ ಡಿಸ್ಟೆನ್ಸ್ ಬೈ ಸ್ಪೀಡ್ ಈಕ್ವಲ್ ಟು ಟೈಮ್, ಡಿಸ್ಟೆನ್ಸ್ ಬೈ ಸ್ಪೀಡ್ ಈಕ್ವಲ್ ಟು ಟೈಮ್ ಅಂತ ಬರ್ತೀನಿ. ಇವಾಗ ಏನ್ ಮಾಡ್ಬೋದು ಇದನ್ನ? ಎಕ್ಸ್ ಪ್ಲಸ್ ವೈ ಈ ಕಡೆ ತಗೊಬನ್ನಿ, 2 ಈ ಕಡೆ ತಗೊಬನ್ನಿ, ಏನಾಗುತ್ತೆ? 20 by 2 ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಏನಾಗುತ್ತೆ? ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 10 ಆಗುತ್ತೆ ಅಲ್ವಾ? 22 ಕ್ಯಾನ್ಸಲ್ ಆಗ್ಬಿಟ್ರೆ ಎಕ್ಸ್ ಪ್ಲಸ್ ವೈ 10. ನೆಕ್ಸ್ಟ್ ಇಕ್ವೇಶನ್ ನೋಡೋಣ, ಅದಲ್ಲೇ ಇಟ್ಕೋಣ. ಇಕ್ವೇಶನ್ 1 ಅಂತ ಕರೆಯೋಣ, ಏನೋ ಒಂದು ಇಕ್ವೇಶನ್ 1 ಅಂತ ಅಲ್ಲೇ ಇಟ್ಕೊಬೇಡ. ನೆಕ್ಸ್ಟ್ ಒಂದು ನೋಡೋಣ. ಅಪ್ಸ್ಟ್ರೀಮ್ 4 ಕಿಲೋಮೀಟರ್ ಇನ್ 2 hours ಅಂತೆ. ಸೊ ಡಿಸ್ಟೆನ್ಸ್ ಏನು? 4 ಡಿವೈಡ್ ಬೈ ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ಸ್ಪೀಡ್ ಎಷ್ಟು ಅಪ್ಸ್ಟ್ರೀಮ್? ಅಪ್ಸ್ಟ್ರೀಮ್ ಅಂತ ಹೇಳಿದ್ರಲ್ವಾ, ಸ್ಪೀಡ್ ಎಷ್ಟು ಅಪ್ಸ್ಟ್ರೀಮ್? ಎಕ್ಸ್ ಮೈನಸ್ ವೈ. 4 ಡಿವೈಡ್ ಬೈ ಎಕ್ಸ್ ಮೈನಸ್ ವೈ. ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಆಯ್ತು ಈಕ್ವಲ್ ಟು ಟೈಮ್. ಟೈಮ್ ಎಷ್ಟು? ಇದು ಕೂಡ 2 hours. ಅರ್ಥ ಆಯ್ತಲ್ವಾ? ಇದು ಒಂದದು 20 by x plus y ಈಕ್ವಲ್ ಟು ಇನ್ನೊಂದು ಇದು. ಹುಡುಕಿ ಎಷ್ಟಾಗುತ್ತೆ ಇದು? ಎಕ್ಸ್ ಮೈನಸ್ ವೈ ಆ ಕಡೆ ತಗೊಂಡು ಹೋಗಿ 2 ಈ ಕಡೆ ತಗೊಬನ್ನಿ, ಏನಾಗುತ್ತೆ? 4 by 2 ಈಕ್ವಲ್ ಟು ಎಕ್ಸ್ ಮೈನಸ್ ವೈ. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2 ಅಲ್ವಾ? ಎರಡು ಇಕ್ವೇಶನ್ ಬಂದ್ಬಿಡ್ತು. ಒಂದು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 10, ಇನ್ನೊಂದು ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2. ಏನ್ ಮಾಡೋಣ? ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡುವ? ಏನಿಲ್ಲ, ಈಸಿಯಾಗಿ ಹುಡುಕ್ಬೋದು. ಇದು ಎರಡು ಆಡ್ ಮಾಡಿ ವೈ ವೈ ಕ್ಯಾನ್ಸಲ್ ಆಗೋಗುತ್ತೆ. 2x ಈಕ್ವಲ್ ಟು 12, x ಈಕ್ವಲ್ ಟು ಎಷ್ಟು? 2x ಈಕ್ವಲ್ ಟು 12, x ಈಕ್ವಲ್ ಟು 6. ನೀವೇ ಟ್ರೈ ಮಾಡ್ಕೋಬೇಕು ಒಮ್ಮೆ. ಇಲ್ಲಿವರೆಗೆ ಬಂದ್ಮೇಲೆ ನೀವೇ ಟ್ರೈ ಮಾಡ್ಕೊಳ್ಳಿ. ಆಮೇಲೆ ಏನಿಲ್ಲ ಅದರಲ್ಲಿ. ಆಮೇಲೆ ಇನ್ನೊಂದೇನು? y ಹುಡುಕ್ಬೇಕು. y ಈಕ್ವಲ್ ಟು ನೋಡಿ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 10, y ಈಕ್ವಲ್ ಟು 10 ಮೈನಸ್ ಎಕ್ಸ್, y ಈಕ್ವಲ್ ಟು ಎಷ್ಟು? 10 ಮೈನಸ್ 6 ಅಲ್ವಾ? x 6, 10 ಮೈನಸ್ 6 4 is equal to 4. So x equal to 6, y equal to 4 ಅಂದ್ರೆ ಇದು 6 into 4. ಕೇಳಿರೋದೇನು? ಸ್ಪೀಡ್ ಆಫ್ ರೋಯಿಂಗ್ ಅಂದ್ರೆ x. ಸೊ ಇದು 6 ಕಿಲೋಮೀಟರ್ ಪರ್ ಅವರ್. ಆಮೇಲೆ kmph ಅಂತ ಬರೀತೀನಿ, ಕಿಲೋಮೀಟರ್ ಪರ್ ಅವರ್. ಆಮೇಲೆ ಸ್ಪೀಡ್ ಆಫ್ ಕರೆಂಟ್ 4 ಕಿಲೋಮೀಟರ್ ಪರ್ ಅವರ್ ಅಲ್ವಾ? ಸೊ ಈ ಕ್ಲಾಸ್ ಅಲ್ಲಿ ಏನೇನು ಅರ್ಥ ಆಯ್ತು ನಿಮ್ಗೆ? ಈ ತರ ನೀರಲ್ಲಿ ಬೋಟ್ ಹೋಗ್ತಿರೋ ಪ್ರಾಬ್ಲಮ್ ಲೀನಿಯರ್ ಇಕ್ವೇಶನ್ಸ್ ಅಲ್ಲಿ ಯಾವ ತರ ಸಾಲ್ವ್ ಮಾಡೋದು ಅಂತ ಅಲ್ವಾ? ಸೊ ಇಲ್ಲಿಗೆ ಈ ಕನ್ಸೆಪ್ಟ್ ಎರಡು ತರ ಪ್ರಾಬ್ಲಮ್ ಅರ್ಥ ಆಗಿದೆ ಅನ್ಕೋತೀನಿ. ಎಕ್ಸಾಂಪಲ್ ಪ್ರಾಬ್ಲಮ್ ಸ್ವಲ್ಪ ಕಷ್ಟ ಇದೆ, ಇದು ತುಂಬಾ ಈಸಿ ಇದೆ. ಎಕ್ಸಾಮ್ ಅಲ್ಲಿ ಎರಡು ತರ ಕೇಳಬಹುದು, ಕಡಿಮೆ ಮಾರ್ಕ್ಸ್ ಕೇಳಿದ್ರೆ ಇಂಥದ್ದು, ಜಾಸ್ತಿ ಮಾರ್ಕ್ಸ್ ಕೇಳಿದ್ರೆ. ಎಕ್ಸಾಂಪಲ್ ಪ್ರಾಬ್ಲಮ್ ತರ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸ್ ಇದೇ ತರ ಇರುತ್ತೆ, ಗೊತ್ತಾಯ್ತಾ? ಸೊ ನೀವು ಈ ಕಾನ್ಸೆಪ್ಟ್ ನ ಇಷ್ಟು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ನಿಮ್ಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ಇಲ್ಲಿಗೆ ಪಾರ್ಟ್ 11 ಮುಗಿಸ್ತಾ ಇದ್ದೀನಿ. ಪಾರ್ಟ್ 12 ಅಲ್ಲಿ ಉಳಿದ ಎಕ್ಸರ್ಸೈಸ್ ಪ್ರಾಬ್ಲಮ್ ನೋಡೋಣ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಫ್ರೆಂಡ್ಸ್ಗೆ ವಿಡಿಯೋನ ಕಳಿಸಿ, ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.